ಮೈಸೂರು ಭಾರತೀಯ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆ ನೋಂದಣಿ ಮೈಸೂರು ಸಂಸ್ಥೆಯ ಜ್ಯೋತಿಷ್ಯ ನಿಧಿ ವಿದ್ಯಾರ್ಥಿಗಳು ಪ್ರಯೋಗಾತ್ಮಕವಾಗಿ ರಚಿಸಿರುವ ಶ್ರೀ ಶಾಲಿವಾಹನ ಶಕ 1947ನೇ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದೃಗ್ಗಣಿತ ಪಂಚಾಂಗವನ್ನು ರಚಿಸಿದ್ದಾರೆ. ಡಾಕ್ಟರ್ ಪುಟ್ಟಹೊನ್ನಯ್ಯ ಗುರುಗಳ ಮಾರ್ಗದರ್ಶನದಲ್ಲಿ 2023-24ನೇ ಶೈಕ್ಷಣಿಕ ವರ್ಷದ ಜ್ಯೋತಿಷ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿರುವ ವಿದ್ಯಾರ್ಥಿಗಳಿಗೆ ಚಾಮುಂಡಿಪುರಂನಲ್ಲಿರುವ ಆರಾಧ್ಯ ಮಹಾಸಭಾ ಸಭಾಂಗಣದಲ್ಲಿ ಪ್ರಮಾಣ ಪತ್ರ ಪ್ರದಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು ಸಾಲೂರು ಮಠಾಧ್ಯಕ್ಷರು, ಶ್ರೀ ಮಲೆಮಹದೇಶ್ವರ ಬೆಟ್ಟ, ಸನ್ಮಾನ್ಯ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ರವರು ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ರಾಜ್ಯ ಸಂಸ್ಕೃತ ವಿಶ್ವವಿದ್ಯಾನಿಲಯ ಬೆಂಗಳೂರು, ವೈ.ಎಸ್. ಸಿದ್ದೇಗೌಡ ಅವರು ವಿಶ್ರಾಂತ ಕುಲಪತಿಗಳು, ತುಮಕೂರು ವಿಶ್ವವಿದ್ಯಾನಿಲಯ ತುಮಕೂರು, ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿ.ಜಿ. ಬೆಟಸೂರು ಮಠ ಅವರು ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು, ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಮಹಾವಿದ್ಯಾಪೀಠ ಮೈಸೂರು, ಸನ್ಮಾನ್ಯ ಶ್ರೀ ಪಿ. ನಾಗಭೂಷಣಾರಾಧ್ಯ ಅವರು ವಕೀಲರು, ಅಧ್ಯಕ್ಷರು, ಆರಾಧ್ಯ ಮಹಾಸಭಾ ಉಪಸ್ಥಿತರಿದ್ದರು. ಜ್ಯೋತಿಷಾಸ್ತ್ರದಲ್ಲಿ ವಿದ್ಯಾರ್ಥಿಯಿಂದ ವಿಶ್ರಾಂತ ಕುಲಪತಿಗಳು ತುಮಕೂರು ವಿಶ್ವವಿದ್ಯಾನಿಲಯ ತುಮಕೂರು ಅವರಿಗೂ ಕೂಡ ವಂದನೆಯನ್ನು ಅರ್ಪಿಸಲಾಗಿದೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಬೆಟಸೂರು ಮಠ ಅವರು ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೆಯೇ ಜಗತಃಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ಅಖಿಲ ಭಾರತ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆ ಸುಮಾರು 40 ವರ್ಷಗಳಿಂದ ಅಭ್ಯಾಸವನ್ನು ಕಲಿಬೇಕು ಅಂತ ಜ್ಯೋತಿಷ್ಯ ಅಭ್ಯಾಸವನ್ನು ಮಾಡಲಿಕ್ಕೆ ಆಸಕ್ತಿ ಇರೋ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯಾದಾನ ಮಾಡ್ಕೊಂಡು ಬಂದಿದೆ. 2002ರಿಂದ ಇದು ತನಕ ಮಧ್ಯೆ 2 ವರ್ಷವನ್ನು ಹೊರತುಪಡಿಸಿ ಕರೋನಾ ಟೈಮ್ನಲ್ಲಿ ಸತತವಾಗಿ ಪ್ರತಿ ವರ್ಷ ಕಾನ್ವೊಕೇಷನ್ ಮಾದರಿ ಸಮಾರಂಭಗಳನ್ನು ಮಾಡಿ ತೇರ್ಗಡೆ ಹೊಂದಿದವರಿಗೆ ಪ್ರಮಾಣ ಪತ್ರವನ್ನು ವಿತರಣೆ ಮಾಡೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಸಂಸ್ಥೆಯಿಂದ. ಪ್ರತಿ ವರ್ಷವೂ 2 ವೈಸ್ ಚಾನ್ಸಲರ್ಗಳು ಬಂದು ಅಟೆಂಡ್ ಮಾಡಿ ಕಾರ್ಯಕ್ರಮಗಳನ್ನು ಸಾಂಗಗೊಳಿಸ್ತಾ ಇದ್ದಾರೆ. ಈ ವರ್ಷ ಸುಮಾರು 180 ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿ ಪ್ರಮಾಣ ಪತ್ರವನ್ನು ಈ ವೇದಿಕೆಯಲ್ಲಿ ಸ್ವೀಕಾರ ಮಾಡಿದ್ದಾರೆ. 180 ಜನ. ಇದು ಹೌದು. ಇದರಲ್ಲಿ ಪ್ರಥಮ ವರ್ಷ ಪ್ರವರ ಅಂತ, 2ನೇ ವರ್ಷ ಪ್ರವೀಣ ಅಂತ, 3ನೇ ವರ್ಷ ಶಾಸ್ತ್ರಾಚಾರ್ಯ ಅಂತ, 4ನೇ ವರ್ಷ ಜ್ಯೋತಿಷ್ಯ ಋಷಿ, 5ನೇ ವರ್ಷ ಜ್ಯೋತಿಷ್ಯ ನಿಧಿ, 6ನೇ ವರ್ಷ ಜ್ಯೋತಿಷ್ಯ ಮಹರ್ಷಿ. ಇಟ್ ಈಸ್ ಪ್ಯೂರ್ಲಿ ಫಾರ್ ರಿಸರ್ಚ್, ಸಂಶೋಧನೆಗೆ ವ್ಯವಸ್ಥಿತವಾದದ್ದು. ಇವತ್ತಿನ ಜ್ಯೋತಿಷ್ಯ ನಿಧಿಯಲ್ಲಿ ತೇರ್ಗಡೆಯಾದಂಥ 15 ಜನಕ್ಕೆ ನಾನು ಪಂಚಾಂಗಣಿತ ಪ್ರಾಥಮಿಕ ಹಂತದ ಗಣಿತಗಳನ್ನು 18 ತಿಂಗಳಿಂದ ಅವರಿಗೆ ಬೋಧನೆ ಮಾಡಿದ್ದೇನೆ. ಆ ಫಲದಿಂದಾಗಿ ಅವರೇ ಪ್ರಯೋಗಾರ್ಥವಾಗಿ ಒಂದು ಪಂಚಾಂಗವನ್ನು ರಚನೆ ಮಾಡಿ ಈ ವೇದಿಕೆಯಲ್ಲಿ ಬಿಡುಗಡೆ ಆಯ್ತು. ಇವತ್ತು ಅದು ದೊಡ್ಡ ಸಾಧನೆ. ಪಂಚಾಂಗ ರಚನೆಯ ರಹಸ್ಯವನ್ನು ಗೋಪ್ಯವಾಗಿ ಇಟ್ಟುಕೊಂಡೇ ಬಂದಿದ್ದಾರೆ. ಮೊದಲಿಂದ ಪ್ರಚಾರ ಮಾಡುವ ಪ್ರವೃತ್ತಿ ಯಾರಲ್ಲೂ ಇರಲಿಲ್ಲ. ಇದು ಯಾರ ಆಸ್ತಿ? ಇದು ಪ್ರಜೆ ಆಸ್ತಿ. ಪ್ರಜೆ ಆಸ್ತಿಯನ್ನು ಪ್ರಜೆ ಕೊಡಬೇಕನ್ನೋ ನಮ್ಮ ಧರ್ಮ. ಅದು ನಮ್ಮ ವೃತ್ತಿ ಧರ್ಮವೂ ಹೌದು, ನಮ್ಮ ಸಂಸ್ಥೆಯ ಮಾರ್ಗೋಪಾಯ ಧರ್ಮವೂ ಹೌದು. ಹೀಗಾಗಿ ನನಗೆ 86 ವರ್ಷ, ಈ ಇಳಿ ವಯಸ್ಸಿನಲ್ಲೂ ಮಾಡ್ತಾಯಿದ್ದೇನೆ. ಎಲ್ಲಿವರೆಗೂ ಶಕ್ತಿ ಇರ್ತದೋ ಅಲ್ಲಿವರೆಗೂ ಬಂದವರಿಗೆ ಉಚಿತವಾಗಿ ವಿದ್ಯಾದಾನ ಮಾಡ್ಕೊಂಬರೋ ಪರಿಕಲ್ಪನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೇನೆ. ಇದಕ್ಕೆ ವಿದ್ಯಾರ್ಥಿಗಳ ಸಹಕಾರವೂ ಬೇಕು. ನನ್ನ ಆರೋಗ್ಯ ದೃಷ್ಟಿಯಿಂದ ನಾನು ಮೊದಲು 3 ಗಂಟೆ ಕಾಲ ನಿಂತು ಪಾಠ ಮಾಡ್ತಾಯಿದ್ದೆ. ಈಗ ಆಗೋದಿಲ್ಲ, 1.5 ಗಂಟೆ ಕಾಲ ಮಾಡ್ತೇನೆ. ವಯಸ್ಸು ಮುಂದಕ್ಕೆ ಹೋಗ್ತಾ ನೀವು ನಮ್ಮ ವಯಸ್ಸೇ ಬರ್ತೀರಿ, ನಾನು ಆಗ ಎಲ್ಲೋ ಇರ್ತೇನೆ. ಎಷ್ಟು ಕಾಲ ಮಾಡಲಿಕ್ಕಾಗುತ್ತೆ? ಇದು ಭಗವಂತನ ಇಚ್ಛೆ. ಭಗವಂತನ ಇಚ್ಛೆಗೆ ಮೀರಿ ನಡೆಯೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಭಗವಂತ ಕೊಟ್ಟ ಮಾರ್ಗದಲ್ಲಿ ನಡೆಯೋದೇ ನಮ್ಮ ಧರ್ಮ. ಸಂಪ್ರದಾಯ ಜ್ಯೋತಿಷ್ಯ ಅಂತಂದರೆ ಅದು ಸಿದ್ಧಪಡಿಸಿದ ಆಹಾರ ಇದ್ದಾಗೆ. ಮೂಲ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿದ್ರೆ ನೀವು ಯಾವುದೇ ಆಹಾರವನ್ನು ಸಿದ್ಧ ಮಾಡ್ಕೊಳ್ಳಿಕ್ಕೆ ಶಕ್ತಿ ಬರ್ತದೆ. ನಿಮ್ಮ ಆರೋಗ್ಯಕ್ಕೆ ತಕ್ಕಂಥದ್ದು, ನಿಮ್ಮ ದೇಹ ಪ್ರಕೃತಿಗೆ ಹೊಂದುವಂಥದ್ದು ಆಹಾರವನ್ನು ಸಿದ್ಧ ಮಾಡ್ಕೋಬೋದು. ಅಂದರೆ ಆ ಪ್ರದೇಶಕ್ಕೆ ಅನುಗುಣವಾದ ವಿದ್ಯೆಯನ್ನು ನೀವು ಪ್ರಸಾರ ಮಾಡ್ಕೊಂಡು ಹೋಗ್ಬೋದು.
ಕಂಪ್ಯೂಟರ್ ಜ್ಯೋತಿಷ್ಯ ಒಂದು ಸಿದ್ಧಗಣಿತ, ಅದು ಒಂದೇ ಗಣಿತ, ಅದನ್ನು ವ್ಯತ್ಯಾಸ ಮಾಡಲಿಕ್ಕೆ ಬರೋದಿಲ್ಲ. ಒಂದು ಸಾಫ್ಟ್ವೇರ್ ಅಂತ ಮಾಡಿ ಪ್ರಿಂಟೌಟ್ ತೆಗಿತಾರೆ, ಅದನ್ನು ದಟ್ ಕೆನಾಟ್ ಬಿ ಚೇಂಜ್ಡ್. ಅಧ್ಯಯನ ಮಾಡ್ಕೊಂಬಂದು ಸಮೂಲಾಗ್ರವಾಗಿ ಅಮೂಲಾಗ್ರವಾಗಿ ನೀವು ಯಾವ ವಿಭಾಗವನ್ನು ಬೇಕಾದ್ರೂ ಮಾಡ್ಕೋಬೋದು. ಈ ಅಲೈಡ್ ಸಬ್ಜೆಕ್ಟ್ ಅಂತ ಇದೆಯಲ್ಲ, ವಾಸ್ತು, ಅಷ್ಟಸಾಮಾಜಿಕ, ಸಂಖ್ಯಾಶಾಸ್ತ್ರ, ಇದೆಲ್ಲ ಅಲೈಡ್ ಸಬ್ಜೆಕ್ಟ್ ಆಫ್ ಅಸ್ಟ್ರಾಲಜಿಯ ಮೂಲತಃ ಆಯುರ್ವೇದದಿಂದ ಇವೆಲ್ಲ ಆವಿರ್ಭವಿಸಿವೆ. ಅದಕ್ಕೆ ಒಂದೊಂದು ಸಾಫ್ಟ್ವೇರ್ ಮಾಡಿದ್ದಾರೆ. ಅದಷ್ಟೇ ಸೀಮಿತವಾದ ಅಧ್ಯಯನವಲ್ಲ. ಇದು ಜ್ಯೋತಿಷ್ಯವನ್ನು 4-5 ವರ್ಷ ಅಧ್ಯಯನ ಮಾಡಿದ್ರೆ ಇವೆಲ್ಲವೂ ಸೇರ್ಕೋತದೆ. ಸಮಗ್ರ ಅಧ್ಯಯನದಿಂದ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡುವಂಥ ಸಾಮರ್ಥ್ಯ ಬರ್ತದೆ.